KPSCಯ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. KPSC ಇಂದ ನೋಟಿಫಿಕೇಶನ್ ಆಗಿತ್ತು ಆ್ಯಂಡ್ ಎಕ್ಸಾಮ್ ಕೂಡ ಆಗಿತ್ತು. ಇನ್ನೇನು ರಿಸಲ್ಟ್ ಬರುತ್ತೆ ಅನ್ನುವಷ್ಟರಲ್ಲಿ ಅದನ್ನು ಒಳ ಮೀಸಲಾತಿ ಅನ್ವಯಿಸಿ ರೀನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಕ್ಯಾನ್ಸಲ್ ಮಾಡ್ತಾರೆ. ಸೊ ಅದಾದಮೇಲೆ ನಿಮ್ಗೆ ಏನೇನಾಗಿದೆ ಪ್ರೊಸೆಸ್ ಅಂತೆಲ್ಲ ಹೇಳ್ತೀನಿ. ಯಾಕೆ ಅಂತಂದರೆ ಕಳೆದ 2-3 ದಿನಗಳಿಂದ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಸ್ಪಿರೆಂಟ್ಸ್ ತುಂಬ ಜನ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ನಾನು ಕೂಡ ನಿನ್ನೆ KE ಇತ್ತೀಚೆಗೆ ಏನು ಆದೇಶವನ್ನು ಮಾಡಿದೆ ಈ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ರಿಲೇಟೆಡ್, ಸೊ ಆ ಒಂದು ಆರ್ಡರ್ ಕಾಪಿಯನ್ನು ತಗೊಂಡು ನೋಡಿದ ಮೇಲೆ ನನಗನ್ಸಿದ್ದಂಥದ್ದು ಎಲ್ಲವನ್ನು ಹೇಳ್ತೀನಿ. ಆ್ಯಂಡ್ ಒಂದು ವಿಷಯ, ನನಗೆ ಈ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆದಮೇಲೆ ತುಂಬ ಜನ ಆಸ್ಪಿರೆಂಟ್ಸು ಒಂದು ಕಂಪ್ಲೇಂಟನ್ನು ಮಾಡಿದ್ರಿ. ಏನು ಅಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬಾ ದೋಷಗಳಿದೆ ಆ್ಯಂಡ್ ಪರೀಕ್ಷೆ ಕೂಡ ಅಕ್ರಮ ಆಗಿರುವಂಥ ಸಾಧ್ಯತೆ ಇದೆ ಅಂತೇಳಿ ಒಂದಿಷ್ಟು ಜನ ಆಸ್ಪಿರೆಂಟ್ಸು ಈ ಒಂದು ಪರೀಕ್ಷೆ ವಿರುದ್ಧ ದೂರನ್ನ ಅಂದ್ರೆ ಈ ರೀತಿ ಮೌಖಿಕವಾಗಿ ಹೇಳಿದ್ರಿ, ಈ ರೀತಿ ಆಗಿದೆ ಪರೀಕ್ಷೆಯಲ್ಲಿ ಅಕ್ರಮ ಆಗಿರ್ಬೋದು ಅಂತ. ಬಟ್ ಅದೆಲ್ಲ ಓಕೆ. ಅಂಡ್ ಈಗ ಒಂದಿಷ್ಟು ಜನ ಆಸ್ಪಿರೆಂಟ್ಸ್ಗಳು KITಗೆ ಮೊರೆ ಹೋಗಿದ್ರು. ಏನು ಅಂತಂದ್ರೆ ಈ ನೋಟಿಫಿಕೇಶನ್ ಅನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬಾರ್ದು, ನಾವು ಪರೀಕ್ಷೆ ಬರೆದಿದ್ದೀವಿ, ನಮಗೆ ರಿಸಲ್ಟ್ ಬೇಕು, ಆಸ್ ಇಟ್ ಈಸ್ ಈ ನೋಟಿಫಿಕೇಶನ್ ಅನ್ನ ಕಂಟಿನ್ಯೂ ಮಾಡಿ ಅಂತ. ಅದಕ್ಕೆ KITಯಲ್ಲಿ ಏನು ಆದೇಶ ಬಂದಿದೆ ಅಂತಂದ್ರೆ ಇದ್ರ ಬಗ್ಗೆ ಕಂಟಿನ್ಯೂ ಮಾಡೋದಕ್ಕೆ ಸೂಚಿಸಿದ್ದಾರೆ ಈಗ ಆದೇಶದಲ್ಲಿ. KITಯಲ್ಲಿ ವಿತಿನ್ 15 days ಅಲ್ಲಿ ಇದ್ರ ಬಗ್ಗೆ ರಿಪ್ಲೈ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಈಗ KPSC ಮತ್ತೆ ಸರ್ಕಾರ ಏನ್ ಮಾಡ್ಬೋದು, ಏನ್ ಮಾಡಲ್ಲ, ಮೇಲ್ಮನವಿ ಹೋಗ್ತಾರೆ ಈಗ ಹೈಕೋರ್ಟ್ಗೆ, ಅದಂತೂ ಡೌಟ್ ಇಲ್ಲ. ಸೊ ಇದನ್ನು ನ್ಯಾಯಯುತವಾಗಿ ಅವರ ಒಂದು ಬೇಡಿಕೆ ಏನಿದೆ, ನಮಗೆ ನೋಟಿಫಿಕೇಶನ್ ಕಂಟಿನ್ಯೂ ಆಗ್ಬೇಕಂತ ಆಸ್ಪಿರೆಂಟ್ಸ್ದು, ಅದರ ವಿಚಾರವಾಗಿ ಇದು ಇನ್ನೂ ನ್ಯಾಯಾಲಯದಲ್ಲಿ ಹೋರಾಟ ನಡೆಯುತ್ತೆ, ಕಂಟಿನ್ಯೂ ಆಗುತ್ತೆ. ನೋಡಿ, ಈ ಹಿಂದೆ ಕೂಡ KS ರಿಲೇಟೆಡ್ ಇದೇ ರೀತಿ KIT ಒಂದು ಆದೇಶ ನೀಡಿತ್ತು. ಏನು ಅಂತಂದ್ರೆ ಮಧು ಅವರ ಪ್ರಕರಣದಲ್ಲಿ 384 KS ಗೆಜೆಟೆಡ್ ಪ್ರೊಫೆಷನಲ್ ನೋಟಿಫಿಕೇಶನ್ ಅಲ್ಲಿ ಈ ಒಂದು ಮೀಸಲಾತಿ ವಿಷಯವಾಗಿ ಒಂದಿಷ್ಟು ಗೊಂದಲ ಇದೆ. ಸೊ ಹಾಗಾಗಿ ಈ ನೋಟಿಫಿಕೇಶನ್ ಅನ್ನ ನೀವು ಫ್ರೆಶ್ ಆಗಿ ನ್ಯೂ ನೋಟಿಫಿಕೇಶನ್ ಹೊಸದಾಗಿ ಅಧಿಸೂಚನೆ ಹೊರಡಿಸಿ ಅಂತ. ಬಟ್ ಸರ್ಕಾರ ಮತ್ತು KPSC ಕಿಂಚಿತ್ತೂ ಬೆಲೆ ಕೊಡಲಿಲ್ಲ ಅದಕ್ಕೆ. ನೇರವಾಗಿ ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ ಅಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶ ಪಡ್ಕೊಂಡು ಈಗ ಆಲ್ರೆಡಿ ಇಂಟರ್ವ್ಯೂ ಕೂಡ ನಡೆಸ್ತಾ ಇದ್ದಾರೆ. ಇವನ್ ಮೇನ್ಸ್ ಅಲ್ಲಿ ಅಕ್ರಮ ಆಗಿದೆ ಅಂತ ದೂರು ಕೊಟ್ಟರು ಕೂಡ ವಿತೌಟ್ ಯಾವುದೇ ಇನ್ವೆಸ್ಟಿಗೇಷನ್ ಇಂಟರ್ವ್ಯೂ ಕೂಡ ಮಾಡ್ತಾ ಇದ್ದಾರೆ. ಈಗ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇದಕ್ಕೆ ಯಾಕೆ ರೀನೋಟಿಫಿಕೇಶನ್ ಅಂತೇಳಿ ಒಂದಿಷ್ಟು ಜನ ಸಚಿವರು ಒತ್ತಡ ಹಾಕ್ತಾ ಇದ್ದಾರೆ ಅಂತಂದ್ರೆ, ನೋಡಿ, ಇದು 6-7 ವರ್ಷಕ್ಕೊಮ್ಮೆ ಆಗೋ ನೋಟಿಫಿಕೇಶನ್. ತುಂಬಾ ಡಿಮ್ಯಾಂಡ್ ಪೋಸ್ಟ್ಗಳಿದೆಲ್ಲ RTOದಲ್ಲಿ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂದ್ರೆ ಒಳ್ಳೆ ಕಲೆಕ್ಷನ್ ಜಾಬ್ಗಳಂತ ಹೇಳ್ಬೋದು. ಬಟ್ ಬೇರೆಯವ್ರಿಗೆ ಹೆಂಗೆ ಅರ್ಥ ಆಗುತ್ತೆ ನಾನು ಇರೋದು ಹೇಳ್ತೀನಿ, ಯಾಕಂದ್ರೆ ರಿಯಾಲಿಟಿ ಅದು. ಹಾಗಾಗಿ ಇದು ತುಂಬಾ ಡಿಮ್ಯಾಂಡ್ ಇದೆ. ಎಷ್ಟು ಕೋಟಿ ಕೊಡಬೇಕು ಕೆಲವರು ರೆಡಿ ಇರ್ತಾರೆ. HK ಭಾಗದಲ್ಲಂತೂ ಕೇಳಬೇಡಿ ಬಿಡಿ, ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಈ ರೀತಿ ಎಲ್ಲ ನಡೀತಾ ಇರುತ್ತೆ. ಇದಕ್ಕೆ ಕೆಲವು ಸಚಿವರದು ಏನಿದೆ ಅಬ್ಜೆಕ್ಷನ್ ಅಂದ್ರೆ ಒಳ ಮೀಸಲಾತಿ ಅನ್ವಯಿಸಿನೇ ಇದನ್ನು ನೋಟಿಫಿಕೇಶನ್ ಮಾಡಿ, ಇನ್ನು ಮೆಂಬರ್ಸ್ ಕೂಡ ಸಪೋರ್ಟ್ ಇದ್ದಾರೆ KPSC ಇದಕ್ಕೆ ಅಂತೆಲ್ಲ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಪರೀಕ್ಷೆ ಬರೆದ ಆಸ್ಪಿರೆಂಟ್ಸ್ಗಳಿಗೆ ಕೋರ್ಟ್ಗೆ ಹೋಗಿದ್ದಾರೆ, ನಮಗೆ ರಿಸಲ್ಟ್ ಬೇಕಿದೆ, ನಮಗೆ ಇದು ಕಂಟಿನ್ಯೂ ಮಾಡಲೇಬೇಕು ನೀವು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್, ನಮಗೆ ರೀನೋಟಿಫಿಕೇಶನ್ ಬೇಡ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಈಗ ಕೋರ್ಟಲ್ಲಿ KITಯಲ್ಲಿನೋ ಆದೇಶ ಆಗಿದೆ, ಆಯ್ತಾ. ಈಗ KITಯಲ್ಲಿ ಯಾರು ಕೇಸ್ ಹಾಕೊಂಡಿದ್ದಾರೆ, ಸೊ ಅದೇನು ಮ್ಯಾಟರ್ ಬೇಡ ಅಂದ್ಕೊಳ್ತೀನಿ, ಯಾಕಂದ್ರೆ ಆಸ್ಪಿರೆಂಟ್ಸ್ ಇದ್ದಾರೆ ಒಂದು 3-4 ಜನ. ಅದೇನು ಮಾಹಿತಿ ನೀಡೋದು ಅವಶ್ಯಕತೆ ಇಲ್ಲ, ಜಸ್ಟ್ ಆರ್ಡರ್ ಏನಾಗಿದೆ ಅದನ್ನು ಹೇಳಿದೆ ಅಷ್ಟೇ. ಯಾಕೆ ಅಂತಂದ್ರೆ ಮೋಟರ್ ವೆಹಿಕಲ್ಸ್ ಆಸ್ಪಿರೆಂಟು ತುಂಬ ಜನ ಆಸ್ಪಿರೆಂಟ್ಸ್ ಇದನ್ನು ಕೇಳ್ತಾ ಇದ್ದಾರೆ, ಏನಾಗ್ತಾ ಇದೆ ಕೋರ್ಟ್ ಕೇಸ್ ವಿಷಯವಾಗಿ ಅಂತ. ಯಾಕಂದ್ರೆ ಆದೇಶ ಬಂದಿದೆ, ಸೊ ಅದನ್ನು ಹೇಳಬೇಕಾಗಿದೆ. ಈಗ ಹೈಕೋರ್ಟ್ಗೂ ಕೂಡ ಹೋಗುವಂತ ಸಾಧ್ಯತೆ ಇದೆ. ಈಗ ಹೋಗುತ್ತೆ ಸರ್ಕಾರ ಮತ್ತು KPSC ಈ ವಿಷಯದಲ್ಲಿ ಈಗ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆಲ್ರೆಡಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅವ್ರ ನಿರ್ಧಾರವನ್ನು ಅವ್ರು ಸಮರ್ಥಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಅವ್ರು ಹೋಗ್ತಾರೆ. ಬಟ್ ಇಲ್ಲಿ ಯಾವ ರೀತಿ ಆಗಬೇಕು, ಈಗ ಪರೀಕ್ಷೆ ಬರೆದು ಪಾಸ್ ಆಗದೆ ಇರೋರಿಗೆ ಅಥವಾ ನಾವು ಅದ್ರಲ್ಲಿ ಆಯ್ಕೆ ಆಗಲ್ಲ ಅಂತ ಅನಿಸ್ತವ್ರಿಗೆ ಹೋಗ್ಲಿ ಬಿಡಿ, ರೀನೋಟಿಫಿಕೇಶನ್ ಆದ್ರೆ ಏನು ಬೆಟರ್ ಅನ್ನೋ ರೀತಿ ಇರುತ್ತೆ. ಇನ್ನು ಕೆಲವರು ಪ್ರಾಮಾಣಿಕವಾಗಿ ನಾವು ಪರೀಕ್ಷೆ ಬರೆದಿದ್ದೀವಿ, ನಮಗೆ ಅದೇ ರಿಸಲ್ಟ್ ಬೇಕು ಅಂತ ಕೆಲವರಿಗೆ ಇರುತ್ತೆ. ಸ್ವಲ್ಪ ಜನ ದಯವಿಟ್ಟು ನೀವು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ತಿಳಿಸ್ಬಿಡಿ, ಯಾಕೆಂತಂದ್ರೆ ಅದು ತುಂಬ ಇಂಪಾರ್ಟೆಂಟ್. ಯಾವುದೇ ವಿಷಯ ಇರಲಿ, ಬರೀ ಅದೊಂದು ವಿಡಿಯೋ ಅಲ್ಲ, ನಿಮ್ಮ ನಡುವಿನ ಒಂದು ಚರ್ಚೆ ರೀತಿ. ಸೊ ಹಂಗಾಗಿ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ ನಮಗೆ. ಈ ಹಿಂದೆ KS ವಿಷಯದಲ್ಲೂ ನೀವು ನೋಡಿದ್ದೀರಾ, ಪ್ರಶ್ನೆ ಪತ್ರಿಕೆ ದೋಷ ಅದೆಲ್ಲ ಆದಾಗ ಜೆನ್ಯೂನ್ ರೀಸನ್ ಇತ್ತು. ಸೊ ಎಕ್ಸಾಮ್ ಮಾಡಿದ್ರು, 2ನೇ ಬಾರಿ ಕೂಡ ಕಾರಣಗಳಿತ್ತು ಸರಿಯಾಗಿ, ಬಟ್ ಮಾಡಲಿಲ್ಲ, ನಡೆಸ್ಬಿಟ್ರು, ಮೇನ್ಸ್ ಇಲ್ಲ. ಸೊ ಕೋರ್ಟ್ಗೆ ಹೋದ್ರು ಕೂಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಲಿಲ್ಲ ಸರಿಯಾಗಿ. ಸೊ ಇದೆಲ್ಲ ಆಗಿದೆ. ಅದಕ್ಕೆ ಈಗ ಈ ರೀತಿ ಆದಾಗ ಯಾವ ರೀತಿಯಾದಂಥ ಸ್ಟ್ಯಾಂಡನ್ನು ಇಲ್ಲಿ ನ್ಯಾಯಾಲಯಗಳಾಗಿರ್ಬೋದು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಿದ್ರು. KIT ಹೇಳ್ತೀನಲ್ಲ, ಹಾನೆಸ್ಟ್ಲಿ ಈ ವಿಷಯದಲ್ಲಿ ಏನು ಆದೇಶ ಕೊಟ್ಟಿದೆ, ಸೊ ಅದನ್ನೇ ಈಗ KPSC ಮತ್ತು ಸರ್ಕಾರ ಪ್ರಶ್ನೆ ಮಾಡೇ ಮಾಡುತ್ತೆ, ಡೌಟೇ ಇಲ್ಲ. ನಾನು ಈ ಹಿಂದೆಯಿಂದ ಕೂಡ ಹೇಳ್ತಾ ಇದ್ದೀನಿ, KIT ಆದೇಶಕ್ಕೆ KPSC ಅವರು
ಕಿಂಚಿತ್ತೂ ಕೂಡ ಬೆಲೆ ಕೊಡಲ್ಲ. ಸೊ ಇದು ನಮಗೆ ಒಂದು ರೀತಿ ಬೇಜಾರನೇ ಸಂಗತಿ. ಯಾಕೆಂದರೆ KS ವಿಷಯದಲ್ಲೂ ಅಷ್ಟೇ ನೇರವಾಗಿ ಹೇಳಿದ್ರಲ್ಲಿ 56 ರಿಸರ್ವೇಷನಿಂದ ಈ ಥರ ಆಗಿದೆ. ಸೊ ಅಲ್ಲಿ ದಯವಿಟ್ಟು ನೀವು ಅದನ್ನು ಫ್ರೆಶ್ ನೋಟಿಫಿಕೇಶನ್ ಮಾಡೋದಕ್ಕೆ ಚಾನ್ಸ್ ಇದೆ ಅಂತ ಹೇಳಿದ್ರು, ಮಾಡಲಿಲ್ಲ ಅವರು. ಸೊ ಅದಕ್ಕೆ ಈ ವಿಷಯದಲ್ಲಿ KAT ಆದೇಶದ ಬಗ್ಗೆ ನಾವು ಹೆಚ್ಚು ಬಿಲೀವ್ ಮಾಡಲ್ಲ ಇಲ್ಲಿ. ಬಟ್ ಹಂಗಂತ ಅದೇ ನ್ಯಾಯಾಲಯ ಅಲ್ವಲ್ಲ, ಅಲ್ಲೂ ಇರುವಂಥವ್ರು ನ್ಯಾಯಾಧೀಶರು, ಅದು ಕೂಡ ತುಂಬ ಸಮರ್ಪಕವಾಗಿ ಹಿಯರಿಂಗ್ಗಳನ್ನು ಮಾಡಿ ಅಲ್ಲಿ ಅಡ್ವೊಕೇಟ್ಸ್ ಎಲ್ಲ ಆರ್ಗ್ಯುಮೆಂಟ್ಸ್ ಮಾಡಿ ಸರಿಯಾದ ರೀತಿಯಲ್ಲಿ ಎಲ್ಲ ಆದಮೇಲೆ ತೀರ್ಪು ಬಂದಿರುತ್ತೆ. ಈಗ ಈ ರೀತಿ ಇದೆ. ಈಗ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಸ್ಪಿರೆಂಟ್ಸ್ಗೆ ಒಂದು ಯಾರು ಕೋರ್ಟ್ಗೆ ಹೋಗಿದ್ರು ಮತ್ತು ಯಾರಿಗೆ ಇದು ರಿಸಲ್ಟ್ ಬೇಕಿದೆ ಅವ್ರಿಗೆ ಒಂದು ಹಂತದಲ್ಲಿ ರಿಲೀಫ್ ಸಿಕ್ಕಿದೆ. ಬಟ್ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ತುಂಬ ಪ್ರಮುಖ ಪ್ರಶ್ನೆ. ಇಲ್ಲಿ ಕೇಸ್ ಹಾಕ್ಕೊಂಡು ಎಫರ್ಟ್ ಮಾಡಿದಂಥವ್ರಿಗೆ ರಿಸಲ್ಟ್ ಬೇಕಿದೆ, ಇನ್ನು ಕೆಲವರಿಗೆ ರೀನೋಟಿಫಿಕೇಶನ್ ಬೇಕಿದೆ, ಇನ್ನು ಸರ್ಕಾರದಲ್ಲಿನ ಸಚಿವರು ಒಂದಿಷ್ಟು ಜನ ಇದಕ್ಕೆ ಬೆಂಬಲವಾಗಿದ್ದಾರೆ. ಒಳ ಮೀಸಲಾತಿ ಅನ್ವಯಿಸಿನೇ ನೀವು ಮಾಡಿ ಅಂತ. ನನಗೆ ಒಂದು ಪ್ರಶ್ನೆ ಇದರಲ್ಲಿ ಕಾಡ್ತಪ್ಪ, ಏನು ಅಂದರೆ ಕೆಲವೊಂದು ನೋಟಿಫಿಕೇಶನ್ಗಳಿಗೆ ಯಾಕೆ ಇವ್ರು ಹಿಂಗೆ ಮಾಡಿದ್ರು? KS ಮಾಡಬೇಕಾಗಿತ್ತಲ್ಲ, PDO ಮಾಡಬೇಕಿತ್ತು. ಹಂಗಾರೆ PDO ಬೇಡ ಸರಿ, KS ಅಂತೂ ಆಲ್ರೆಡಿ 2 ಬಾರಿ ನೀವು ತಪ್ಪುಗಳನ್ನ ಮಾಡಿ ಕೋರ್ಟ್ಗೆ ಹೋಗಿ ಎಲ್ಲ ಆಗಿತ್ತು, ಸಮಸ್ಯೆ ಇತ್ತು. ಅದನ್ನು ಒಳ ಮೀಸಲಾತಿ ಅನ್ವಯಿಸಿ ನೋಟಿಫಿಕೇಶನ್ ಮಾಡಿಬಿಟ್ಟಿದ್ರೆ ನೀವು ಆಗಿ ಸಮಸ್ಯೆ ಇರ್ತಾ ಇರಲಿಲ್ಲ. ಬಟ್ ಅದಕ್ಕೆ ಯಾರು ಇಂಟ್ರೆಸ್ಟ್ ತೋರಿಸಲಿಲ್ಲ. ಗ್ರೂಪ್ ಬಿ ಕೂಡ ಇತ್ತು, ಬೇರೆ ಬೇರೆ ರಿಕ್ರೂಟ್ಮೆಂಟ್ ಇತ್ತು. ಬಟ್ ಯಾರ್ಯಾರಿಗೆ ಹೆಂಗೆ ಅಡ್ಜಸ್ಟ್ಮೆಂಟ್ ಇದೆ ಯಾರಿಗೆ ಗೊತ್ತು ಹೇಳಿ. ನಾವು ಹೇಳ್ತೀವಿ ಪ್ರಾಮಾಣಿಕವಾಗಿರೋರಿಗೆ, ನಮಗೆ ಯಾರಿಗೆ ಹೆಂಗಾದ್ರೂ ಏನೋ ಸಮಸ್ಯೆ ಇಲ್ಲ, ಅದೇನಾದರೂ ಮಾಡಪ್ಪ ಅಂತ ಹೇಳ್ತೀವಿ. ತಪ್ಪಿದ್ರೆ ತಪ್ಪು ಅಂತಲೇ ಹೇಳ್ತೀವಿ, ಸರಿ ಇದ್ರೆ ಸರಿ ಅಂತೀವಿ. ಬಟ್ ಕೆಲವರಿಗೆ ಅಡ್ಜಸ್ಟ್ಮೆಂಟ್ ಇದ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ತಾರೆ. ಅವ್ರಿಗೆ ಹೆಂಗೆ ಯಾವ ಕಡೆ ಬೇಕು ಅನಿಸುತ್ತೆ, ಯಾವ ಕಡೆ ಜಾಸ್ತಿ ವ್ಯಾಲ್ಯೂ ಬರುತ್ತೋ ಆ ಕಡೆ ಅವರು ವಾಲ್ ಬಿಡ್ತಾರೆ ಈಸಿಯಾಗಿ. ಹಿಂಗಿದೆ ನಡೆ. ಸೊ ಅದಕ್ಕೆ ನೋಡಿ, ಇದ್ರ ಬಗ್ಗೆ ನಿನ್ನೆ ನಾನು ಯಾರು ಒಂದು ಆದೇಶ ಪ್ರತಿ ಏನಾದರೂ ನಿಮಗೆ ಬೇಕಿದ್ರೆ ನೋಡ್ತೀವಿ ಅಂದರೆ ನಾನು ವಾಟ್ಸಪ್ ನಂಬರ್ಗಾದ್ರೂ ಕಳಿಸ್ತೀನಿ ಅಥವಾ ಟೆಲಿಗ್ರಾಮಲ್ಲೂ ಕೂಡ ಹಾಕ್ತೀನಿ. ನೋಡಿ ಜಡ್ಜ್ಮೆಂಟ್ ಕಾಪಿ ಆದೇಶ ಪ್ರತಿಯನ್ನು ಓದ್ಕೊಳ್ಳಿ. ಸೊ ನೀವು ನೆಕ್ಸ್ಟು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ ಕೆಲವರು ಎಕ್ಸಾಮ್ಗೆ ಆಲ್ರೆಡಿ ಸಿದ್ಧತೆ ನಡೆಸ್ತಾ ಇದ್ದೀರಾ, ಕೆಲವು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ, ಎರಡೂ ನಡೀತಾ ಇದೆ. ಸೊ ಈಗ ಏನಾಗುತ್ತೆ ಎತ್ತ ಎನ್ನುವಂಥದ್ದು ನೋಡೋಣ. ಒಟ್ಟಾರೆಯಾಗಿ ನಮ್ಮ ರಾಜ್ಯದ ನೇಮಕಾತಿ ಆಯೋಗನೂ ಹಂಗೆ ಇದೆ, ಸರ್ಕಾರಗಳು ಹಂಗೆ ಇರುತ್ತೆ. ಇಲ್ಲಿ ಪ್ರತಿ ಬಾರಿ ಕೂಡ ತಪ್ಪುಗಳು ನಡೆಯುತ್ತೆ. ತಪ್ಪುಗಳನ್ನ ಮುಚ್ಚಾಕೋ ಪರವಾಗಿ ಕೂಡ ಒಂದಿಷ್ಟು ಜನ ಇರ್ತಾರೆ, ತಪ್ಪನ್ನ ಎತ್ತಿ ತೋರ್ಸೋಕ್ಕೂ ಕೂಡ ಒಂದಿಷ್ಟು ಜನ ಇರ್ತಾರೆ. ಬಟ್ ಅಲ್ಟಿಮೇಟ್ಲಿ ಸರ್ಕಾರಗಳು ಯಾರ ಪರವಾಗಿರುತ್ತೋ ಅವರೇ ಗೆಲ್ಲೋದಷ್ಟೆ. ಸರ್ಕಾರ ಏನಾದರೂ ತಪ್ಪುಗಳನ್ನು ಮುಚ್ಚಾಕೋರ ಪರನೇ ಇದ್ದರೆ ಮುಚ್ಚಾಕ್ಬಿಡ್ತಾರೆ ಅಷ್ಟೇ. ಎಂತೆಂಥ CID ವರದಿಗಳನ್ನೇ ತಪ್ಪು ಅಂತ ನಿರೂಪಿಸಿದವರು ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಏನು ಮಾಡ್ತೀರಾ? ಎಲ್ಲವೂ ಮನಿ ಪವರ್ ಅಷ್ಟೇ. ಹಣ ಎಲ್ಲಿವರೆಗೂ ಆಟ ಆಡಿಸುತ್ತೋ ಅಲ್ಲಿವರೆಗೂ ಆಟ ಆಡ್ತಾನೆ ಇರ್ತಾರೆ. ಸೊ ಪ್ರಾಮಾಣಿಕರಿಗೆ ಅನ್ಯಾಯ ಆಗ್ತಾನೆ ಇರುತ್ತೆ. ಒಟ್ಟಾರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಸ್ಪಿರೆಂಟ್ಸ್ ನಿಮ್ಮ ಒಂದು ಕಮೆಂಟ್ ಮೂಲಕ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದ.